ಸಿಲಿಕಾನ್ ಸಿಟಿ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಪುಂಖಾನುಪುಂಖವಾಗಿ ನಮ್ಮ ರಾಜಕಾರಣಿಗಳು ಪುಂಕ್ತಾ ಇರ್ತಾರೆ. ಆದರೆ ವಾಸ್ತವದಲ್ಲಿ ನೋಡಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಬೆಂಗಳೂರು ಅಧ್ವಾನವಾಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಶಕ್ತಿಸೌಧ ವಿಧಾನಸೌಧದ ಮುಂದೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಚೀಫ್ ಸೆಕ್ರೆಟರಿ, IAS ಆಫೀಸರ್ಸು, ಜನಪ್ರತಿನಿಧಿಗಳು ಇರುವಂಥ ಈ ಒಂದು ಶಕ್ತಿಸೌಧದ ಮುಂದೆನೇ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಒಂದು GBA ಪಾಲಿಕೆಯವರು ಬೆಂಗಳೂರು ಅಥಾರಿಟಿ ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬೇರೆ ಈಗ ಚೇಂಜ್ ಮಾಡಿದ್ದಾರೆ. ಬರೀ ಹೆಸರುಗಳು ಚೇಂಜ್ ಮಾಡಿಕೊಂಡು ಒಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ ಹೊರತು ಬೆಂಗಳೂರನ್ನು ಉದ್ಧಾರ ಮಾಡುವಂಥ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನೀವು ನೋಡಿ, ಪಕ್ಕದಲ್ಲೇ ನಿಮ್ಗೆ ತೋರಿಸ್ತೀವಿ ವಿಧಾನಸೌಧದ ಪಕ್ಕದಲ್ಲೇ ಎಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ. ಈ ಒಂದು ನೋಡ್ತಾ ಇರ್ಬೋದು, ಇಡೀ ಗ್ರಿಲ್ ಎದ್ದೋಗಿದೆ, ಕಲ್ಲೆಲ್ಲ ಕಿತ್ತು ಬಂದಿದೆ. ಅದಕ್ಕೆ ಟ್ರಾಫಿಕ್ ಪೊಲೀಸರು ಬ್ಯಾರಿ ಕಡೆಗೆ ಅಡ್ಡಾಗಿಳಿಸಿದ್ದಾರೆ. ಸಾವಿರಾರು ಜನರು ಈ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ, ವೆಹಿಕಲ್ಸ್ ಬರ್ತವೆ. VIP ಮೂವ್ಮೆಂಟ್ ಇರುವಂಥ ಜಾಗ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ನಗರಾಭಿವೃದ್ಧಿ ಸಚಿವರು ಕೂಡ ಇದೇ ಜಾಗದಲ್ಲಿ ಈ ಒಂದು ಭಾಗದಲ್ಲಿ ಓಡಾಡ್ತಾರೆ. ಪಕ್ಕದಲ್ಲೇ MS ಬಿಲ್ಡಿಂಗು, ಎದುರುಗಡೆ ವಿಧಾನಸೌಧ. ಇಲ್ಲೇ ಇಂತಹ ಅಧ್ವಾನದ ಪರಿಸ್ಥಿತಿ ನೋಡಿ. ಯಾರಾದರೂ ಟೂ ವೀಲರ್ಸು ಸ್ಪೀಡಾಗಿ ಬಂದರೆ 100% ತುಂಬ ಜನ ಈಗಾಗಲೇ ಇಲ್ಲಿ ಬಿದ್ದಿದ್ದಾರೆ. ಜೊತೆಗೆ ಈ ಕಾರುಗಳು ಇರ್ಬೋದು, ಪ್ರತಿಯೊಂದು ವಾಹನಗಳು ಕೂಡ ಈ ಒಂದು ಭಾಗದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಬೀಳುವಂಥ ಅಪಾಯ ಇರುತ್ತೆ, ಸ್ಕಿಡ್ ಆಗುವ ಅಪಾಯ ಇರುತ್ತೆ. ತುಂಬ ಡೇಂಜರಸ್ಸು. ಗ್ರಿಲ್ಲೆಲ್ಲ ಎದ್ದು ಬಂದಿದೆ, ಫುಲ್ ಓಪನ್ ಆಗಿದೆ, ಕಲ್ಲುಗಳೆಲ್ಲ ಕಿತ್ತು ಬಂದಿರುವಂಥ ದೃಶ್ಯ ನೋಡ್ತಾ ಇದ್ದಾರೆ ನೀವು. ಎಷ್ಟು ಮಟ್ಟಿಗೆ ಅದು ಅವೈಜ್ಞಾನಿಕವಾಗಿದೆ ಅಂತ. ಇಷ್ಟು ಡೇಂಜರ್ ಆಗಿದ್ಕೊಂಡು ನೋಡಿ, ಗ್ರಿಲ್ ಎದ್ದು ಬರ್ತಾ ಇದೆ. ಯಾವ ಮಟ್ಟಿಗೆ ಪರಿಸ್ಥಿತಿ ಇದೆ. ಇಲ್ಲಿ ಟೂ ವೀಲರ್ಗಳು ಬಂದರೆ ಎಷ್ಟು ಜನ ಬೀಳ್ತಾರೆ ಇಲ್ಲಿ. ಅಂಥ ಸಿಚುವೇಶನು ಖುದ್ದು ಶಕ್ತಿಸೌಧ ವಿಧಾನಸೌಧದ ಮುಂದೆ ಇದೆ. ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳು ಇನ್ನೆಷ್ಟು ಮಟ್ಟಿಗೆ ಪರಿಸ್ಥಿತಿ ಅಧ್ವಾನವಾಗಿದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಈಗಾಗಲೇ ಗುಂಡಿಗಳಲ್ಲಿ ಬಿದ್ದು ಸಾವಿರಾರು ಜನ ಪ್ರಾಣ ಕಳ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಈ ಬೀದಿ ನಾಯಿಗಳ ಕಾಟ, ಕಸದ ಸಮಸ್ಯೆ, ನೂರಾರು ಸಮಸ್ಯೆಗಳನ್ನು ಇಟ್ಕೊಂಡು ಇದು ಬ್ರಾಂಡ್ ಬೆಂಗಳೂರು ಅನ್ನೋ ಒಂದು ಬಿಲ್ಡಪ್ ಬೇರೆ ಕೊಡ್ತಾರೆ. ಅಣ್ಣ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ವಿಧಾನಸೌಧ ಶಕ್ತಿಸೌಧದ ಮುಂದೆನೆ ಎಂಥ ಪರಿಸ್ಥಿತಿಯಲ್ಲಿದ್ದೀವಿ. ಇನ್ನೆಷ್ಟು ಮಟ್ಟಿಗೆ ಈ ಒಂದು ಅಧಿಕಾರಿಗಳು ಒಂದು ನಿರ್ಲಕ್ಷ್ಯ ಇರ್ಬೋದು ಅಂತ. ಸರ್, ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಮೊದಲಾಗಿ ಈಗ BBMP ಎಲೆಕ್ಷನ್ ಮಾಡಿಲ್ಲ. ಒಂದನೇದು, BBMPಯಲ್ಲಿ ಇರೋ ಅಧಿಕಾರಿಗಳಿಗೆ ಸಾಮಾನ್ಯ ಜ್ಞಾನ ಅನ್ನೋದೇ ಇಲ್ಲ. ಇದು ನೀವು ಇಲ್ಲಿ ಹೇಳ್ತಾ ಇದ್ದೀರಾ ವಿಧಾನಸೌಧದ ಮುಂದೆ ಇದೆ ಅಂತ. ಬರೀ ವಿಧಾನಸೌಧದ ಮುಂದೆದು ಮಾತ್ರ ನೀವು ಹೈಲೈಟ್ ಮಾಡ್ತೀರಾ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇಷ್ಟು ದಿವಸದಲ್ಲಿ ನೀವು ಪಾಟ್ವಾಲ್ಸ್ನ ಮುಚ್ಚಬೇಕು ಅಂತ. ಅದಕ್ಕೆ ಇವ್ರು ಕೇರ್ ಮಾಡಲ್ಲ ಅಂದರೆ ಇನ್ನು ವಿಧಾನಸೌಧದ ಮುಂದೆ ಏನು ಕೇರ್ ಮಾಡ್ತಾರೆ ಸರ್ ಇವರು? ನೀವು ಇಲ್ಲಿ ಸಾಮಾನ್ಯ ಜನ ಓಡಾಡೋದು, ನೀವು ಇವಾಗ ಮಳೆ ಬರ್ತಾ ಇಲ್ಲ ಮತ್ತು ಏನು ಜನ ಓಡಾಡ್ತಾ ಇಲ್ಲ. ನೀವು ಇವಾಗ ನೋಡ್ತಾ ಇದ್ದೀರಾ, ಸಂಜೆ ವಿಧಾನಸೌಧ ಡ್ಯೂಟಿ ಮುಗಿಸ್ಕೊಂಡು 5:15 ಹೋಗ್ಬೇಕಾದ್ರೆ ಮಳೆ ಬರುತ್ತೆ. ಆ ಮಳೆ ಬರಬೇಕಾದ್ರೆ ಇಲ್ಲೊಂದು ಸೇಫ್ಟಿ ಕೋನ್ ಇಟ್ಟವ್ರೆ. ಆ ಕೋನ್ ಏನಾದರೂ ಬಿದ್ದೋಯ್ತು ಅಂದರೆ ಟೂ ವೀಲರ್ ಅವರೆಲ್ಲ ಇದ್ರ ಮೇಲೆ ಹೋಗಿ ಎಷ್ಟೋ ಜನ ಬಿದ್ದವ್ರೆ. ಈ ಥರ ಎಲ್ಲ ಸಮಸ್ಯೆಗಳಿದೆ. ಇದನ್ನ ಯಾರು ಇದು ಗ್ರೇಟರ್ ಬೆಂಗಳೂರು ಅಂತ ಇದನ್ನೆಲ್ಲ ಮಾಡೋದು ಫಸ್ಟು ಈ ತೂತ್ಗಳನ್ನ ಅಲ್ಲ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಈಗ ಒಂದ್ ಕಡೆ ಬೀದಿ ನಾಯಿಗಳು ಕಚ್ಚಿ ಜನ ಸಾಯ್ತಾವ್ರೆ, ಮತ್ತೊಂದ್ ಕಡೆ ಕಸ ಸಮಸ್ಯೆ. ಅಂದ್ರೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಲ್ಲ ಸರ್, ಗಾರ್ಬೇಜ್ ಬೆಂಗಳೂರು ಅಂತ. ಇದು ಅವರು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಡಬಾರ್ದು, ಗಾರ್ಬೇಜ್ ಬೆಂಗಳೂರು ಅಂತ ಹೆಸರಿಡ್ಬೇಕು. ಏನು ಈ ತರ ಇವರು ಒಂದು ಸಮಾಜನ ಓಲೈಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರೀ ಅವ್ರಿಗೆ ಅಷ್ಟು ಕೊಟ್ಟೆ ಇವ್ರಿಗೆ ಇಷ್ಟು ಕೊಟ್ಟೆ ಅಂತ ಇದನ್ನ ಮಾಡ್ತಾ ಇದ್ರಲ್ಲ. ಫಸ್ಟ್ ಜನದ ಹಿತ ಕಾಪಾಡ್ಲಿ ಸರ್ ಇವರು. ಜನದ ಸೇಫ್ಟಿ, ಜನಕ್ಕೆ ರಕ್ಷಣೆ ಕೊಡ್ಲಿ ಫಸ್ಟು. ಈಗ ಟೂ ವೀಲರ್ಗಳೇನ ಬಂದ್ರೆ ನೋಡಿ, ಟೂ ವೀಲರ್ ಬಂದ್ರೆ ಈಗಾಗಲೇ ನೀವು ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಾ ಇತ್ತು ಇಲ್ಲಿ ಓಡಾಡಕ್ಕೆ. ಬಹಳ ಭಯ ಅನ್ನೋದೇನು ಸರ್, ಜೀವನ ಉಳಿಯೋದು ಕಷ್ಟ ಸರ್. ಬಿದ್ರೆ ಆ ಥರ ಆಗ್ಬಿಟ್ಟಿದೆ ಇದು. ನಾವು ಇನ್ನೇನು ಸರ್ ಕೇಳೋಣ, ಸಾರ್ವಜನಿಕರು ಒಳ್ಳೆ ಮೋರಿ, ನೀರು, ಚರಂಡಿ, ಟಾರು, ಇನ್ನೇನು ಅವ್ರು ಆಸ್ತಿ ಮನೆ ಕೇಳ್ತೇವ? ಇಲ್ಲ. ಅದು ಬಿಟ್ಬಿಟ್ಟು ಇವರು ಕಾರಲ್ಲಿ ಓಡಾಡ್ಕೊಂಡು ಅವ್ರು ಓಡಾಡೋ ಜಾಗ ಎಲ್ಲ ಸಿಮೆಂಟ್ ಹಾಕೊಂಡು ಜಾಲಿಯಾಗಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಹೋಯ್ತಾರೆ. ಅದನ್ನು ಕಣ್ಣಿ ಕಾಣಿಸಲ್ಲ ಸರ್ ಇವರಿಗೆ. ಇನ್ನೇನು ಸರ್ ಹೇಳೋಣ ಈ ಗೌರ್ಮೆಂಟಿಗೆ? ಕರ್ನಾಟಕದ ಜನ ಎಲ್ಲ ಹೋಗಿತ್ತದೆ. ಇನ್ನು ನಾನು ಒಬ್ಬ ಹೋಗಿದ್ರೆ ಇವರು ಕೇಳ್ತಾರೆ ಸರ್ ಇವರು. ಈಗ ಬೆಂಗಳೂರು ಒಂಥರ ಗುಂಡಿಗಳು ಊರು ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಪಾಟ್ವಾಲ್ಸ್ ಮಳೆ ಬಂದ್ರೆ ನೀವು ಹೇಳ್ದಾಗೆ ಬೈಕಲ್ಲಿ ಟೂ ವೀಲರ್ಸಲ್ಲಿ ಹೋಗೋರ್ಗಂತೂ ಎಷ್ಟು ಜನ ಬಿದ್ದು ಎಷ್ಟು ಜನ ಸಾಯ್ತಾರ. ಕೊನೆಗೆ ಬರ್ತಾರೆ 1 ಲಕ್ಷ ಪರಿಹಾರ ಅಂತ. ಇವ್ರ ಪರಿಹಾರ ಯಾರಿಗೆ ಬೇಕು ನೋಡಿ. ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ತೋರಿಸಿದ್ದೀರಾ, ಒಂದು 3 ಗಂಟೆ ರಾತ್ರಿಗೆ ಒಬ್ಬ ವ್ಯಕ್ತಿಗೆ ನಾಯಿಗಳು ಕಚ್ಚಿದೆ ಅಂತ. ಒಂದ್ ಕಡೆ ಇವರು ನಾಯಿಗಳನ್ನ ಕರ್ಕೊಂಡೋಗೋದು ಇಂಜೆಕ್ಷನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತಿರ್ಗಾ ತಂದು ಆ ನಾಯಿಗಳನ್ನ ಅಲ್ಲೇ ಬಿಡ್ತಾರೆ ಮತ್ತು ಆ ನಾಯಿಗಳು ಮತ್ತೆ ಮರಿ ಹಾಕ್ತವೆ. ಇವ್ರು ಇಂಜೆಕ್ಷನ್ ಕೊಟ್ರೆ ಮರಿ ಹೆಂಗಾಗುತ್ತೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಎರಡನೇದು, ನೀವು ಹೇಳಿದ್ರಿ ಗುಂಡಿಗಳು ಅಂತ. ಗುಂಡಿಗಳು ಈ ಇಡೀ ಬೆಂಗಳೂರೇ ಬರೀ ಗುಂಡಿಮಯ ಆಗಿದೆ. ಮೊನ್ನೆ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ, ಯಾವುದೋ ಒಂದು ತಾಲೂಕಲ್ಲಿ ಇದು ಹೊಸ
ಏನು ಪ್ರವಾಸೋದ್ಯಮ ಇಲಾಖೆಗೆ ಇದನ್ನು ಸೇರಿಸ್ಬೇಕು, ಗುಂಡಿಗಳ ಇದು ಅಂತ ತೋರಿಸವ್ರೆ. ಸೊ ಈ ಥರ ಇದೆ. ನೀವು ಇದ್ರ ಬಗ್ಗೆ ತುಂಬ ಕಾಳಜಿಯಿಂದ ತೋರಿಸ್ತಾ ಇದ್ದೀರಾ. TV9 ಅವ್ರಿಗೆ ಇದು ಧನ್ಯವಾದ ಹೇಳ್ತೀನಿ. ಮತ್ತು TV9 ಅವ್ರು ಏನು ಮಾಡಬೇಕು ಅಂದರೆ ಪ್ರತಿ ಒಂದು ಏರಿಯಾದಲ್ಲೂ ಒಬ್ಬೊಬ್ಬರನ್ನ ಕಳಿಸಿ ಆ ಏರಿಯಾದಲ್ಲಿ ಇರೋ ಗುಂಡಿಗಳನ್ನ ಹೈಲೈಟ್ ಮಾಡಿ ತೋರಿಸೋವಂಥ ಕಾರ್ಯ ಮಾಡಬೇಕು. ನಿರಂತರವಾಗಿ ಮಾಡ್ತೀವಿ, ಸತತವಾಗಿ ಮಾಡ್ತಿದ್ದೀವಿ. ನಿಜವಾಗ್ಲೂ ಕೂಡ ಈಗ ಶಕ್ತಿಸೌಧ ವಿಧಾನಸೌಧದ ಮುಂದೆ ಈ ರೀತಿಯಾದ ಸ್ಥಿತಿ ಇರಬೇಕಾದ್ರೆ ನೀವು ಇಮೇಜ್ ಮಾಡ್ಕೊಳ್ಳಿ. ಜಸ್ಟ್ ಇನ್ನು ಬೆಂಗಳೂರ ಬೇರೆ ಬೇರೆ ಕಡೆ ಇನ್ನೆಷ್ಟು ಮಟ್ಟಿಗಿದೆ ಅಂತ ನೋಡಿ. 2 ವೀಲರ್ಸ್ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಬಂದರೆ ಬಿದ್ದೋಗ್ಬಿಡ್ತಾರೆ. ಅಷ್ಟು ಆತಂಕದಲ್ಲಿ ಹೋಗುವಂಥ ಪರಿಸ್ಥಿತಿ. ಇಡೀ ಕಬ್ಬಿಣದ ಈ ಒಂದು ಗ್ರಿಲ್ ಏನಿದೆ ಕಂಪ್ಲೀಟ್ ಕಿತ್ತೋಗಿದೆ. ಈ ಒಂದು ಅದ್ರ ಮೇಲಿದ್ದಂತಹ ಕಲ್ಲುಗಳೆಲ್ಲ ಪೂರ್ತಿಯಾಗಿ ಡಾಂಬರ್ ಎಲ್ಲ ಕಿತ್ತೋಗಿದೆ. ಆದರೂ ಕೂಡ ಈ ಒಂದು ಲಜ್ಜೆ ಬಿಟ್ಟ ಅಧಿಕಾರಿಗಳು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿಲ್ಲ. ಕೋಟಿ ಕೋಟಿ ಬಿಲ್ ಮಾಡ್ಕೋತಾರೆ, ಪಾರ್ಟ್ ಫಿಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. BBMP ನೂತನ ಕಮಿಷನರ್ ಮಹೇಶ್ ರಾವ್ ಅವರು ಕೂಡ ನೋಡಬೇಕು, ಆಡಳಿತ ಅಧಿಕಾರಿ ತುಷಾರ್ ಗಿರಿನಾಥ್ ಅವರು ಕೂಡ ಹೇಳ್ಬೇಕು. ಮೊದಲು ನಗರಾಭಿವೃದ್ಧಿ ಸಚಿವ ಡಿ ಶಿವಕುಮಾರ್ ಏನಿದ್ದಾರೆ ಅವರು ಸರಿಯಾಗಿ ಈ ಒಂದು ಪಾಲಿಕೆಯ GBA ಅಂತ ಮಾಡ್ಕೊಂಡಿದ್ರಲ್ಲ ಆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು. ಶಕ್ತಿಸೌಧದ ಮುಂದೆನೇ ಹಿಂಗಿದ್ರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಇನ್ನೆಷ್ಟು ಮಟ್ಟಿಗೆ ಪರಿಸ್ಥಿತಿ ಇರುತ್ತೆ ನೀವೇ ಇಮೇಜ್ ಮಾಡ್ಕೊಳ್ಳಿ. ಅದನ್ನು ನಿರಂತರವಾಗಿ ತೋರಿಸುವಂಥ ಕೆಲಸವನ್ನು TV9 ಸತತವಾಗಿ ಮಾಡ್ತಾನೆ ಇರುತ್ತೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.